ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ CBSE ಕ್ಲಾಸಸ್‌ಗೆ ಸ್ವಾಗತ. ಇಲ್ಲಿ ನಾವು CBSನಲ್ಲಿ ಬರುವ 6ನೇ ತರಗತಿಯ ಬರುವ ಸೈನ್ಸ್ ವಿಷಯದ ಮೊದಲನೇ ಪಾಠವನ್ನು ಕಲಿಯೋಣ. ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ಎಕ್ಸ್‌ಪ್ಲೇನ್ ಮಾಡುತ್ತೇನೆ. ಓಕೆನಾ? ಇಲ್ಲಿ ನೋಡಿ, ಮೊದಲನೇ ಚಾಪ್ಟರು ದ ವಂಡರ್‌ಫುಲ್ ವರ್ಲ್ಡ್ ಆಫ್ ಸೈನ್ಸ್. ಅದಾದ್ಮೇಲೆ ಇಲ್ಲಿ ನೋಡಿ 1ನೇ ಪ್ಯಾರಾಗ್ರಾಫ್. ಮೊದಲು ಚಾಪ್ಟರ್ ನೇಮ್ ಅಂತ ಕೇಳೋಣ. ದ ವಂಡರ್‌ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಂದರೆ ಸೈನ್ಸ್ ಅಲ್ಲಿ ಬರುವ ಒಂದು ಸುಂದರವಾದ ಜಗತ್ತನ್ನು ನಾವು ಇವತ್ತು ಕಲಿಯೋಣ. ಆಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ಅವರ್ ಸರೌಂಡಿಂಗ್ಸ್. ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್, ನಾವು ಮನುಷ್ಯರಾಗಿ ನಮಗೆ ಪ್ರತಿ ಸಲ ಕ್ಯೂರಿಯಸ್ ಅಂದ್ರೆ ಇಂಟ್ರೆಸ್ಟ್ ಇದೆ ಎದ್ರ ಬಗ್ಗೆ, ನಮ್ಮ ಸುತ್ತಮುತ್ತಲಿರುವ ವಸ್ತುಗಳ ಬಗ್ಗೆ. ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅವರ್ ಸರೌಂಡಿಂಗ್ಸ್ ಅಂಡ್ ಆಸ್ಕಿಂಗ್ ಕ್ವಶನ್ಸ್. ಎಕ್ಸ್ಪ್ಲೋರ್ ಅಂದ್ರೆ ಏನು? ಜಾಸ್ತಿ ಅದರ ಬಗ್ಗೆ ಕಲಿಯೋದು. ಓಕೆ, ಅವರ್ ಸರೌಂಡಿಂಗ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಬಗ್ಗೆ. ಅಂಡ್ ಆಸ್ಕಿಂಗ್ ಕ್ವಶನ್ಸ್ ರೈಟ್ ಫ್ರಮ್ ಅವರ್ ಚೈಲ್ಡ್ಹುಡ್. ನಾವು ಚಿಕ್ಕ ವಯಸ್ಸಿನಿಂದ ನಾವು ಅದನ್ನ ಕ್ವಶನ್ಸ್ ನ ಕೇಳ್ತಾ ಬಂದಿದ್ದೀವಿ. ಯಾವ ಕ್ವಶನ್ಸ್ ಅಂತ ಮುಂದೆ ನೋಡೋಣ. ಡಿಡ್ ಯು ಎಂಜಾಯ್ ಡಿಸ್ಕವರಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್ ಯು? ಅಂದ್ರೆ ಒಂದು ಕ್ವಶನ್ ಕೇಳ್ತಾರೆ, ಡಿಡ್ ಯು ಎಂಜಾಯ್ ಅಂದ್ರೆ ನೀವು ಎಂಜಾಯ್ ಮಾಡಿದ್ದೀರಾ? ಡಿಸ್ಕವರಿಂಗ್ ಅಂದ್ರೆ ಡಿಸ್ಕವರ್ ಮಾಡೋದು, ಅಂದ್ರೆ ಹೊಸದೇನಾದ್ರು ಕಂಡು ಹಿಡಿಯೋದು. ಮತ್ತು ಎಕ್ಸ್ಪ್ಲೋರ್ ಅಂದ್ರೆ ಜಾಸ್ತಿ ಅದ್ರ ಬಗ್ಗೆ ಕಲಿಯೋದು. ದ ವರ್ಲ್ಡ್ ಅರೌಂಡ್ ಯು ಅಂದ್ರೆ ನಿಮ್ಮ ಸುತ್ತಮುತ್ತ ಏನ್ ಜಗತ್ತಿದೆಯಲ್ಲ ಅದರ ಬಗ್ಗೆ. ದ ಪ್ರಿಪರೇಟರಿ ಸ್ಟೇಜ್ ಆಫ್ ಸ್ಕೂಲ್ ಅಂದ್ರೆ ಸ್ಕೂಲ್ ಅಲ್ಲಿ ಯಾವತ್ತಾದ್ರು ಕಲ್ತಿದ್ದೀರಾ ಅಂತ, ಎಂಜಾಯ್ ಮಾಡಿದ್ದೀರಾ ಕೇಳ್ತಾ ಇದಾರೆ. ಆಸ್ ಯು ಎಂಟರ್ ದ ಮಿಡಲ್ ಸ್ಟೇಜ್ ವಿ ವಿಲ್ ಕಂಟಿನ್ಯೂ ದಿಸ್ ಫ್ಯಾಸಿನೇಟಿಂಗ್ ಜರ್ನಿ. ಅಂದ್ರೆ ನೀವು ಮಿಡಲ್ ಸ್ಟೇಜ್ ಅಂದ್ರೆ 5th ಅಥವಾ 6th ಅಲ್ಲಿ ಬಂದಾಗ ವಿ ವಿಲ್ ಕಂಟಿನ್ಯೂ ದಿಸ್ ಫ್ಯಾಸಿನೇಟಿಂಗ್ ಜರ್ನಿ. ಫ್ಯಾಸಿನೇಟಿಂಗ್ ಅಂದ್ರೆ ಏನು? ಸುಂದರ, ಬ್ಯೂಟಿಫುಲ್ ಅಂತ ಕರಿತೀವಿ. ಆಯ್ತಾ? ಓಕೆ, ಬ್ಯೂಟಿಫುಲ್ ಜರ್ನಿ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಬ್ಯೂಟಿಫುಲ್ ವರ್ಲ್ಡ್ ವಿ ಲಿವ್ ಇನ್. ಅಂದ್ರೆ ನಾವು ಯಾವ ಜಗತ್ತಿನಲ್ಲಿ ಜೀವಿಸ್ತಾ ಇದೀವಲ್ಲ ಅದರ ಬಗ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಕಲಿಯಬಹುದು. ಆಯ್ತಾ? ಅಂಡ್ ಫಾರ್ ದ್ಯಾಟ್ ವಿ ಹ್ಯಾವ್ ಅ ನ್ಯೂ ಸಬ್ಜೆಕ್ಟ್, ಸೈನ್ಸ್. ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್. ಓಕೆ, ಸೈನ್ಸ್ ಅಂದ್ರೆ ಏನು ಏನಂತ ಇದು ಮುಂದೆ ನೋಡೋಣ. ಸೈನ್ಸ್ ಇಸ್ ಅ ವೇ ಆಫ್ ಥಿಂಕಿಂಗ್, ವಿಚಾರ ಮಾಡುವುದು, ಅಬ್ಸರ್ವಿಂಗ್ ನೋಡುವುದು, ಮತ್ತು ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿ ಲಿವ್ ಇನ್. ಅಂಡ್ ಅಂದ್ರೆ ನಾವು ಯಾವ ಜಗತ್ತಿನಲ್ಲಿ ನಿಂತಿದೀವಲ್ಲ ಆ ಜಗತ್ತಲ್ಲಿ ಯಾವ ವಸ್ತು ಯಾವ ತರ ಕೆಲಸ ಮಾಡುತ್ತಂತ ಕಲಿಯುವುದು. ಅಂಡ್ ಟು ಅನ್ಕವರ್ ದಿ ಸೀಕ್ರೆಟ್ಸ್ ಆಫ್ ದಿ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಈ ಬ್ರಹ್ಮಾಂಡ ಬಗ್ಗೆ ನಾವು ಕಲಿದಿರುವುದನ್ನ ಕಲಿಯುವುದಕ್ಕೆ ನಾವು ಏನಂತ ಕರಿತೀವಿ? ಸೈನ್ಸ್ ಅಂತ ಕರಿತೀವಿ. ಓಕೆ, ಥಿಂಕ್ ಆಫ್ ಇಟ್ ಆಸ್ ಅ ಬಿಗ್ ಅಡ್ವೆಂಚರ್ ಅಂದ್ರೆ ಒಂದು ಸಾಹಸ ಅಂತ ಇದನ್ನ ವಿಚಾರ ಮಾಡಿ. ವಿ ಆಸ್ಕ್ ಕ್ವಶನ್ಸ್, ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಅಂದ್ರೆ ನಾವು ಕ್ವಶನ್ಸ್ ಕೇಳ್ತೀವಿ. ಎಕ್ಸ್ಪ್ಲೋರ್ ಅಂದ್ರೆ ಏನು? ಜಾಸ್ತಿ ಅದ್ರ ಬಗ್ಗೆ ಕಲಿಯೋದು, ವರ್ಲ್ಡ್ ಬಗ್ಗೆ, ಜಗತ್ತಿನ ಬಗ್ಗೆ ಜಾಸ್ತಿ ಕಲಿಯೋದು. ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್, ಯಾವ ತರ ವಸ್ತುಗಳು ಕೆಲಸ ಮಾಡುತ್ತವೆ, ಸೂರ್ಯ ಹೇಗೆ, ಚಂದ್ರ ಹೇಗೆ, ಇವೆಲ್ಲ ಕಲಿತೀವಲ್ಲ ಇದಕ್ಕೆ ನಾವು ಸೈನ್ಸ್ ಅಂತೀವಿ. ಫಾರ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಹ್ಯಾವ್ ಕ್ಯೂರಿಯಾಸಿಟಿ. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಕ್ಯೂರಿಯಾಸಿಟಿ ಅಂದ್ರೆ ಏನು? ಸಿಂಪಲ್ ಆಗಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಆಯ್ತಾ? ಇಂಟ್ರೆಸ್ಟ್ ವಿಚ್ ಇಸ್ ವೇರ್ ದ ಲಿಟಲ್ ಆಫ್ ದಿಸ್ ಬುಕ್ ಕಮ್ಸ್ ಫ್ರಮ್. ಅದಕ್ಕೆ ಈ ಬುಕ್ಕಿನ ಹೆಸರೇನಂತ ಇದೆ? ಕ್ಯೂರಿಯಾಸಿಟಿ. ಓಕೆನಾ? ಆಮೇಲೆ ನೆಕ್ಸ್ಟ್ ನೋಡಿ, ವೆದರ್ ಇಟ್ ಈಸ್ ಸ್ಟಡಿಂಗ್ ಟಿನ್ನಿ ಗ್ರೇನ್ಸ್ ಆಫ್ ದಿ ಸ್ಯಾಂಡ್. ಅಂದ್ರೆ ಸೈನ್ಸ್ ಅಂದ್ರೆ ಎಲ್ಲಾನು ಬರುತ್ತೆ ಸೈನ್ಸ್ ಅಲ್ಲಿ. ಅದರಲ್ಲಿ ಮೊದಲು ಅಂತಾರೆ ಸ್ಟಡಿಂಗ್ ಟಿನ್ನಿ ಗ್ರೇನ್ಸ್ ಅಂದ್ರೆ ಸಣ್ಣ ಮಣ್ಣಿನ ಕಣಗಳಾಗಿರ್ಬೋದು, ಅಥವಾ ಮ್ಯಾಸಿವ್ ಮೌಂಟೇನ್ಸ್ ಅಥವಾ ದೊಡ್ಡ ಬೆಟ್ಟ ಗುಡ್ಡ ಇರಬಹುದು. ಎ ಲೀಪ್ ಆಫ್ ಗ್ರಾಸ್ ಅಂದ್ರೆ ಒಂದು ಹುಲ್ಲಿನ ಕಡಿಯಿಂದ, ಅವರ ಅಂಡ್ ದ ವಾಸ್ಟ್ ಫಾರೆಸ್ಟ್. ವಾಸ್ಟ್ ಅಂದ್ರೆ ಬಿಗ್. ಓಕೆನಾ? ಬಿಗ್ ಫಾರೆಸ್ಟ್ ಅಂದ್ರೆ ನಾವು ಎಲ್ಲದರಲ್ಲಿ ಸೈನ್ಸ್ ಅನ್ನ ನೋಡಬಹುದು. ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ನ್ಯೂ ಅಂಡ್ ಎಕ್ಸೈಟಿಂಗ್ ಟು ಡಿಸ್ಕವರ್. ಅಂದ್ರೆ ಒಂದು ಕಂಡು ಹಿಡ್ಲಿಕ್ಕೆ ಹೊಸದಾಗಿ ಆಲ್ವೇಸ್ ಇರುತ್ತೆ ಅಲ್ಲಿ. ಹ್ಯಾವ್ ಯು ಎವರ್ ಲುಕ್ಡ್ ಅಪ್ ಎಟ್ ದಿ ನೈಟ್ ಸ್ಕೈ ಅಂಡ್ ವಂಡರ್ಡ್ ವೈ ದ ಸ್ಟಾರ್ಸ್ ಶೈನ್. ಅಂದ್ರೆ ಏನ್ ಕೇಳ್ತಾರೆ, ನೀವು ಯಾವತ್ತಾದ್ರೂ ನೈಟ್ ಅಲ್ಲಿ ಆಕಾಶ ನೋಡಿದಾಗ ಆ ನಕ್ಷತ್ರಗಳು ಯಾಕೆ ಹೊಳೆಯುತ್ತವೆ ಅಂತ ವಿಚಾರ ಮಾಡಿದ್ದೀರಾ? ಅವ್ರ ವಾಚ್ಡ್ ಅ ಫ್ಲವರ್ ಬ್ಲೂಮ್, ಅವ್ರ ಒಂದು ಹೂವು ಅರಳುವುದು, ಬ್ಲೂಮ್ ಅಂದ್ರೆ ಅರಳುವುದು, ಅಂಡ್ ಅದನ್ನ ನೋಡಿದ್ದೀರಾ? ಅಂಡ್ ವಂಡರ್ಡ್ ಹೌ ಇಟ್ ನೋಸ್ ವೆನ್ ಟು ಓಪನ್.
ನೀವ್ ಯಾವತ್ತಾದ್ರು ವಿಚಾರ ಮಾಡಿದೀರಾ ಹೂವು ಬೆಳಿಗ್ಗೆ ಯಾಕೆ ಅರಳುತ್ತೆ ಸಾಯಂಕಾಲ ಯಾಕೆ ಬಾಡುತ್ತೆ ಅಂತ ವಿಚಾರ ಮಾಡಿದೀರಾ? ಅದೆಲ್ಲ ಸೈನ್ಸ್ ಅಲ್ಲಿ ಬರುತ್ತೆ. ದೀಸ್ ಆರ್ ಜಸ್ಟ್ ಅ ಫ್ಯೂ ಆಫ್ ದ ಮೆನಿ ಮಿಸ್ಟ್ರೀಸ್ ಅಂದ್ರೆ ಕೆಲವು ತುಂಬಾ ಮಿಸ್ಟ್ರಿಗಳಲ್ಲಿ ಕೆಲವು ಮಿಸ್ಟ್ರಿಗಳನ್ನಷ್ಟ ಅವರು ಈಗ ಹೇಳಿದ್ದಾರೆ. ಮಿಸ್ಟ್ರೀಸ್ ಅಂದ್ರೆ ಆ ಅಡಗಿರುವುದು ಅಥವಾ ನಮಗೆ ಗೊತ್ತಿಲ್ಲದೆ ಇರುವುದು. ಓಕೆನಾ? ದ್ಯಾಟ್ ಸೈನ್ಸ್ ಹೆಲ್ಪ್ ಅಸ್ ಅನ್ರಿವೀಲ್ ಅಂದ್ರೆ ನಾವು ಅದನ್ನ ಕಂಡುಹಿಡ್ಲಿಕ್ಕೆ ನಮಗೆ ಸೈನ್ಸ್ ಹೆಲ್ಪ್ ಮಾಡುತ್ತೆ. ಆಯ್ತಾ? ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ಸೈನ್ಸ್ ಇಸ್ ದ್ಯಾಟ್ ಇಟ್ ಈಸ್ ಎವ್ರಿವೇರ್. ಅಂದ್ರೆ ಸುಂದರವಾದ ಸೈನ್ಸ್ ಬಗ್ಗೆ ಒಂದು ಸುಂದರವಾದ ಪಾಯಿಂಟ್ ಏನಂದ್ರೆ ಅದು ಎಲ್ಲ ಕಡೆ ಇದೆ. ಓಕೆನಾ? ಫ್ರಮ್ ದ ಡೆಪ್ತ್ಸ್ ಆಫ್ ದಿ ಓಷಿಯನ್ ಅಂದ್ರೆ ಒಂದು ಸಮುದ್ರದ ಅಥವಾ ಸಾಗರದ ಆಳದಿಂದ ಟು ದಿ ವಾಸ್ಟ್ನೆಸ್ ಆಫ್ ಔಟರ್ ಸ್ಪೇಸ್. ವಾಸ್ಟ್ನೆಸ್ ಅಂದ್ರೆ ಏನಂದ್ರೆ ವಿಶಾಲವಾದ ಆಕಾಶ, ವಿಶಾಲ ಅಥವಾ ವಿಶಾಲ ಆಫ್ ಔಟರ್ ಸ್ಪೇಸ್ ಅಂದ್ರೆ ಸಮುದ್ರದ ಆಳದಿಂದ ದೊಡ್ಡ ಆಕಾಶದವರೆಗೆ ಮತ್ತು ಫ್ರಮ್ ಫ್ರಮ್ ವಾಟ್ ಈಸ್ ಕುಕಿಂಗ್ ಇನ್ ದ ಕಿಚನ್ ಟು ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಪ್ಲೇ ಗ್ರೌಂಡ್. ಅಂದ್ರೆ ಕಿಚನ್ ಅಲ್ಲಿ ಏನ್ ಕುಕ್ ಆಗ್ತಾ ಇದೆ ಅಲ್ಲಿಂದ ಹಿಡಿದು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪ್ಲೇ ಗ್ರೌಂಡ್, ಮೈದಾನದಲ್ಲಿ ಏನಾಗ್ತಾ ಇದೆ. ಸಮ್ ಆಫ್ ದಿ ಮೋಸ್ಟ್ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರೀಸ್ ಅಂದ್ರೆ ಭೂಮಿಯ ಸೀಳುವಂತಹ ವಿಷಯಗಳು ಹ್ಯಾವ್ ಆಫ್ಟನ್ ಕಮ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್. ಅಂದ್ರೆ ನಮ್ಗೆ ಗೊತ್ತಿರದ ಪ್ಲೇಸಸ್ ನಿಂದ ಬಂದಿವೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಿಟ್ಟರೆ ಇದು ಡೆಸರ್ಟ್ ಮರುಭೂಮಿ. ನಾವು ಭಾರತದಲ್ಲಿ ಮರುಭೂಮಿ ಎಲ್ಲಿದೆ? ರಾಜಸ್ಥಾನದಲ್ಲಿ ಮರುಭೂಮಿಯನ್ನು ನೋಡ್ತೀವಿ ನಾವು. ಅದೇ ತರ ಕೋಸ್ಟ್ ಅಂದ್ರೆ ಏನು? ಬೀಚ್ ಏರಿಯಾ, ಎಲ್ಲಿ ಸಮುದ್ರ ಇರುತ್ತೋ ಅಲ್ಲಿ ಇರುತ್ತೆ ಅದು. ಆಮೇಲೆ ಇದು ಆನ್ ಅಂಡರ್ ವಾಟರ್ ವ್ಯೂ ಆಫ್ ಓಷಿಯನ್ ಅಂದ್ರೆ ಸಮುದ್ರದ ಒಳಗಿರುವ ಜಾಗ ಇದು. ಆಮೇಲೆ ಇದು ಗ್ಯಾಲಕ್ಸಿ, ಸೌರಮಂಡಲ ಅಥವಾ ಕರಿತೀವಲ್ಲ ಆ ತರ. ಇಲ್ಲಿ ನೋಡಿ, ಸೈನ್ಸ್ ಇಸ್ ಲೈಕ್ ಅ ಜಿಯಾಂಟ್. ಅಂದ್ರೆ ದೈತ್ಯ, ಒಂದು ದೊಡ್ಡ ಪಜಲ್ ಇದೆ. ಓಕೆನಾ? ಸೈನ್ಸ್ ಇಸ್ ಲೈಕ್ ಅ ಜಿಯಾಂಟ್ ಅಂದ್ರೆ ಒಂದು ದೊಡ್ಡ ಅಥವಾ ಬಿಗ್ ಅಂಡ್ ಅನ್ಎಂಡಿಂಗ್, ಅದು ಯಾವತ್ತೂ ಮುಗಿಯದ ಜಿಗ್ಸಾ ಪಜಲ್, ಅದೊಂದು ಪಜಲ್ ಅಂತ ಇದೆ. ಎವ್ರಿ ನ್ಯೂ ಡಿಸ್ಕವರಿ ವಿ ಮೇಕ್ ಆಡ್ಸ್ ಅನದರ್ ಪೀಸ್ ಟು ದಿ ಪಜಲ್. ನಾವು ಯಾವ ತರ ಡಿಸ್ಕವರಿ ಮಾಡ್ತಾ ಹೋಗ್ತೇವೋ ಆ ತರ ಪಜಲು ದೊಡ್ಡದಾಗುತ್ತಾ ಹೋಗುತ್ತೆ. ಅಂಡ್ ಯು ನೋ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಪಜಲ್, ನಿಮ್ಗೆ ಗೊತ್ತಿದೆ ಈ ಪಜಲ್ ಬೆಸ್ಟ್ ಥಿಂಗ್ ಏನಂತ? ದೇರ್ ಇಸ್ ನೋ ಲಿಮಿಟ್ ಟು ವಾಟ್ ವಿ ಕ್ಯಾನ್ ಡಿಸ್ಕವರ್. ಅಂದ್ರೆ ನಾವು ಏನ್ ಡಿಸ್ಕವರ್ ಅಂತ ಏನು ಕಂಡಿಡಿದೀವಲ್ಲ ಅದಕ್ಕೆ ಲಿಮಿಟೇ ಇಲ್ಲ. ನಾವ್ ಎಷ್ಟು ಕಂಡಿಡ್ತೀವೋ ಅಷ್ಟು ಜಾಸ್ತಿ ಮತ್ತೆ ನಮಗೆ ಕಂಡುಹಿಡ್ಲಿಕ್ಕೆ ತುಂಬಾ ಉಳಿಯುತ್ತದೆ. ಸಿನ್ಸ್ ಎವ್ರಿ ನ್ಯೂ ಪೀಸ್ ಆಫ್ ನಾಲೆಜ್ ಲೀಡ್ಸ್ ಟು ಮೋರ್ ಕ್ವಶನ್ಸ್. ಅಂದ್ರೆ ನಾವೇನಾದ್ರೂ ಹೊಸದ ಒಂದು ನಾಲೆಜ್ ತಗೊಂಡ್ರೆ ಅದರಿಂದ ಮತ್ತಷ್ಟು ಕ್ವಶನ್ಗಳು ಉದ್ಭವವಾಗುತ್ತವೆ. ಅಂಡ್ ಮೋರ್ ಥಿಂಗ್ಸ್ ಟು ಫೈಂಡ್ ಔಟ್. ಓಕೆ, ಸಮಟೈಮ್ಸ್ ವಿ ಫೈಂಡ್ ದಟ್ ಅ ಪೀಸ್ ಆಫ್ ದಿಸ್ ಪಜಲ್ ಹ್ಯಾಸ್ ಬಿನ್ ಪುಟ್ ಇನ್ ದ ರಾಂಗ್ ಪ್ಲೇಸ್ ಅಂಡ್ ನೀಡ್ಸ್ ಟು ಬಿ ಮೂವ್ಡ್. ಸೊ ಅಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಆ ಪಜಲ್ನ ಏನೋ ಒಂದು ಕಂಡುಹಿಡ್ಲಿಕ್ಕೆ ಹೋಗಿ ಅದು ತಪ್ಪಾಗಿ ಕಂಡುಹಿಡಿತೀವಿ. ಸೊ ಅದನ್ನ ನಾವು ಸರಿ ಮಾಡಬೇಕು. ನ್ಯೂ ಡಿಸ್ಕವರೀಸ್ ಆಫ್ಟನ್ ಚೇಂಜ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವರ್ಲ್ಡ್. ಹೊಸದಾಗಿ ಏನ್ ಕಂಡುಹಿಡಿತೀವಲ್ಲ ಅದು ನಾವು ಈ ಜಗತ್ತಿನ ಬಗ್ಗೆ ಏನ್ ತಿಳ್ಕೊಂಡಿದೀವಲ್ಲ ಅದನ್ನ ಬದಲಾಯಿಸುತ್ತದೆ, ಮತ್ತೇನೊಂದು ಹೊಸ ಉತ್ತರವನ್ನು ಕೊಡುತ್ತದೆ. ಇಲ್ಲಿ ನೋಡಿ, ಆಸ್ ಯು ಗೋ ಥ್ರೂ ದಿಸ್ ಬುಕ್ you will encounter interesting ideas. Do some thought provoking experiments. ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಬುಕ್ ನ ಹೇಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತಿರಲ್ಲ ನಿಮಗೆ ಹೊಸ ಹೊಸ ಐಡಿಯಾಗಳು ತಲೆಯಲ್ಲಿ ಬರುತ್ತೆ, ಇಂಟ್ರೆಸ್ಟಿಂಗ್ ಇರೋ ಐಡಿಯಾಗಳು. ಡೂ ಸಮ್ ಥಾಟ್ ಪ್ರೊವೋಕಿಂಗ್, ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ನ ಮಾಡಿ ನಿಮಗೆ ಪ್ರೊವೋಕಿಂಗ್ ಅಂದ್ರೆ ಏನು? ನಿಮ್ಮನ್ನ ಕೆರಳಿಸುತ್ತದೆ, ನಿಮ್ಮನ್ನು ಇನ್ಸ್ಪೈರ್ ಅಥವಾ ಮೋಟಿವೇಶನ್ ಕೊಡುತ್ತದೆ, ಕೆರಳಿಸುತ್ತದೆ. ಓಕೆನಾ? ಕೆರಳಿಸುವುದು ಅಂದ್ರೆ ಏನು? ನಿಮ್ಮನ್ನು ಉತ್ತೇಜನಗೊಳಿಸುವುದು ಅಂತಾರಲ್ಲ ಆ ತರ. ಎಕ್ಸ್ಪೆರಿಮೆಂಟ್ಸ್ ಅಂಡ್ ಸಿ ಹೌ ಸಮ್ ಆಫ್ ವಾಟ್ ವಿ ವಿಲ್ ಫೈಂಡ್ ಔಟ್ ಈಸ್ ಯೂಸ್ಫುಲ್ ಇನ್ ಅವರ್ ಡೈಲಿ ಲಿವ್ಸ್. ನಾವು ಡೈಲಿ ನಾವು ದಿನನಿತ್ಯದಲ್ಲಿ ಏನು ಸೈನ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಕಲಿಬಹುದು. ಅಂಡ್ ಗೆಸ್ ವಾಟ್ ಹ್ಯಾಪನ್ಸ್ ಆಸ್ ವಿ ಡಿಸ್ಕವರ್ ಮೋರ್ ಅಂಡ್ ಮೋರ್. ಅಂದ್ರೆ ನೀವು ಜಸ್ಟ್ ಗೆಸ್ ಮಾಡಿ ನಾವು ಹಾಗೆ ಜಾಸ್ತಿ ಕಂಡುಹಿಡಿತಾ ಹೋದ್ರೆ ನಮ್ಗೆ ಏನೇನ್ ಸಿಗ್ಬಹುದು ಅಂತ. ವಿ ಸ್ಟಾರ್ಟ್ ರಿಯಲೈಸಿಂಗ್ ದ್ಯಾಟ್ ದೀಸ್ ಐಡಿಯಾಸ್ ಆರ್ ಆಲ್ ಕನೆಕ್ಟೆಡ್.
ಅಂದ್ರೆ ನಾವು ಏನು ಐಡಿಯಾ ಬರ್ತಾವಲ್ಲ ಅವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ವಿ ವಿಲ್ ಸ್ಟಾರ್ಟ್ ಆಫ್ ಬೈ ಲುಕಿಂಗ್ ಎಟ್ ಅವರ್ ಹೋಮ್ ಪ್ಲಾನೆಟ್ ಅರ್ತ್. ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸೈನ್ಸ್ ಕಲಿಲಿಕ್ಕೆ? ನಮ್ಮ ಮನೆ ಮತ್ತು ನಮ್ಮ ಸುತ್ತಮುತ್ತಲಿರುವ ಭೂಮಿ ಅರ್ತ್. ಇಟ್ ಈಸ್ ದ ಓನ್ಲಿ ಪ್ಲಾನೆಟ್ ವಿ ನೋ ದ್ಯಾಟ್ ಸಪೋರ್ಟ್ಸ್ ಲೈಫ್ ಅಂಡ್ ಇಟ್ ಹ್ಯಾಸ್ ಅನ್ ಎನ್ವಿರಾನ್ಮೆಂಟ್ ದ್ಯಾಟ್ ವಿ ಮಸ್ಟ್ ಪ್ರೊಟೆಕ್ಟ್. ಅಂದ್ರೆ ಎಷ್ಟೋ ಪ್ಲಾನೆಟ್ಗಳಲ್ಲಿ ಅರ್ತ್ ಕೂಡ ಒಂದು. ಮಾರ್ಸ್, ಅರ್ತ್, ಜುಪಿಟರ್, ಈ ತರ ಅರ್ತ್ ಒಂದೇ ಒಂದು ಪ್ಲಾನೆಟ್ ಇದೆ. ಇದರಲ್ಲಿ ಲೈಫ್ ಇದೆ, ಅಂದ್ರೆ ಜೀವನ ನಡೀತಾ ಇದೆ, ಹುಟ್ಟು ಸಾವು ನಡೀತಾ ಇದೆ. ಇಟ್ ಹ್ಯಾಸ್ ಅನ್ ಎನ್ವಿರಾನ್ಮೆಂಟ್ ದ್ಯಾಟ್ ವಿ ಮಸ್ಟ್ ಪ್ರೊಟೆಕ್ಟ್. ಇಲ್ಲೊಂದು ನಿಸರ್ಗ ಇದೆ, ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ದೇರ್ ಇಸ್ ಅನ್ ಅಮೇಜಿಂಗ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್. ಅಂದ್ರೆ ಭೂಮಿ ಮೇಲೆ ವೆರೈಟಿ ವೆರೈಟಿ ತರಹದ ಜೀವಿಗಳು ವಾಸಿಸುತ್ತವೆ. ಓಕೆ, ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ದ್ಯಾಟ್ ಹ್ಯಾವ್ ಮ್ಯಾನೇಜ್ಡ್ ಟು ಸರ್ವೈವ್ ಅಂಡ್ ಥ್ರೈವ್ ಇನ್ ಡಿಫರೆಂಟ್ ರೀಜನ್ಸ್ ಆನ್ ದಿಸ್ ಪ್ಲಾನೆಟ್. ಎನಿಮಲ್ಸ್ ಮತ್ತು ಪ್ಲಾಂಟ್ಸ್ ಏನಿದೆ ಬೇರೆ ಬೇರೆ ಸ್ಥಳದಲ್ಲಿ ಭೂಮಿ ಮೇಲೆ ವಾಸಿಸ್ತಾ ಇವೆ. ಯು ಮೈಟ್ ಹ್ಯಾವ್ ಸೀನ್ ಅ ಸೀಡ್ ಗ್ರೋ ಇನ್ ಟು ಪ್ಲಾನೆಟ್. ಅಂದ್ರೆ ನೀವು ನೋಡಿರ್ಬೋದು, ಒಂದು ಸಣ್ಣ ಬೀಜ ಒಂದು ಮರವಾಗಿ ಬೆಳೆಯುತ್ತದೆ. ಎ ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಇಂಟು ಅ ಬ್ಯೂಟಿಫುಲ್ ಬಟರ್ಫ್ಲೈ. ಕ್ಯಾಟರ್ಪಿಲ್ಲರ್ ಅಂದ್ರೆ ಏನು? ಹುಳು. ಒಂದು ಸಣ್ಣ ಹುಳು ಅಥವಾ ಒಂದು ಇನ್ಸೆಕ್ಟ್ ಏನಿದೆಯಲ್ಲ, ಅದೊಂದು ಸುಂದರವಾದ ಬಟರ್ಫ್ಲೈ ಆಗಿ ಬದಲಾಗುತ್ತೆ. ಅಂಡ್ ಮೆನಿ ಮೋರ್ ಸಚ್ ಅಬ್ಸರ್ವೇಷನ್ಸ್. ಈ ತರ ನಾವು ತುಂಬಾ ವಿಷಯಗಳನ್ನು ಭೂಮಿ ಮೇಲೆ ನೋಡಬಹುದು. ಹೌ ಡೂ ದೀಸ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಗ್ರೋ? ಇಲ್ಲಿ ಕೇಳ್ತಾರೆ ಯಾವ ತರ ಈ ಪ್ಲಾಂಟ್ ಮತ್ತು ಎನಿಮಲ್ ದೊಡ್ಡ ಅಂದ್ರೆ ಬೆಳೆಯುತ್ತವೆ ಅಂತ. ಓಕೆನಾ? ಇಲ್ಲಿ ನೋಡಿ ನೆಕ್ಸ್ಟ್. ಅಫ್ಕೋರ್ಸ್ ಟು ಗ್ರೋ ವಿ ನೀಡ್ ಫುಡ್ ಟು ಈಟ್. ನಾವು ಬೆಳಿಲಿಕ್ಕೆ ನಮಗೇನು ಊಟ ಬೇಕು. ಅಂಡ್ ಎಸ್ಪೆಷಲಿ ಇನ್ ಎ ಲಾರ್ಜ್ ಅಂಡ್ ಡೈವರ್ಸ್ ಕಂಟ್ರಿ ಲೈಕ್ ಇಂಡಿಯಾ, ಫುಡ್ ಈಸ್ ಸೋ ಫ್ಯಾಸಿನೇಟಿಂಗ್. ಅಂದ್ರೆ ನಮಗೆ ಬೆಳಿಲಿಕ್ಕೆ ಊಟದ ಅವಶ್ಯಕತೆ ಇದ್ದೇ ಇದೆ. ಮತ್ತು ಡೈವರ್ಸ್ ಅಂದ್ರೇನು? ಡಿಫರೆಂಟ್ ಆಗಿರೋ ಕಂಟ್ರಿ ಯಾವುದು? ನಮ್ಮ ಇಂಡಿಯಾ. ಈ ಇಂಡಿಯಾದಲ್ಲಿ ಊಟದಲ್ಲಿ ತುಂಬಾ ವೆರೈಟಿಗಳಿವೆ. ರಾಜ್ಯದಿಂದ ರಾಜ್ಯಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ ಊಟದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆಯ್ತಾ? ನಾವು ತಿನ್ನೋ ಊಟ ಬೇರೆ, ನಾವು ಮಾಡೋ ಅಡುಗೆಗಳು ಬೇರೆ ಬೇರೆ, ಈ ತರ. ಅಕ್ರಾಸ್ ದಿ ಕಂಟ್ರಿ ವಿ ಹ್ಯಾವ್ ಡಿಫರೆಂಟ್ ಕ್ಯೂಸಿನ್ಸ್ ವಿತ್ ದೇರ್ ಮೆನಿ ಟೇಸ್ಟಿ ಡಿಶಸ್. ಕ್ಯೂಸಿನ್ಸ್ ಅಂದ್ರೆ ಪಾಕಶೈಲಿ, ಅಡುಗೆ ಪದ್ಧತಿಗಳು. ಅಂದ್ರೆ ಅಡುಗೆ ಮಾಡುವ ವಿಧಾನ ಅಥವಾ ಬೇರೆ ಬೇರೆ ಅಡುಗೆಗಳು ಏನ್ ಮಾಡ್ತಾರಲ್ಲ, ಅಡುಗೆ ಪದ್ಧತಿಗಳು. ಓಕೆನಾ? ಡಿಫರೆಂಟ್ ಅಡುಗೆ ಪದ್ಧತಿಗಳು ವಿತ್ ಮೆನಿ ಟೇಸ್ಟಿ ಡಿಶಸ್, ಅಡುಗೆಗಳು. ವಾಟ್ ದೇ ಆರ್ ಮೇಡ್ ಆಫ್, ಹೌ ಡಿಡ್ ವಿ ಫೈಂಡ್ ಔಟ್. ಅದು ಯಾವ್ದರಿಂದ ಮಾಡಿದ್ರು ಮತ್ತು ನಾವು ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಆಯ್ತಾ? ಅಲಾಂಗ್ ವಿತ್ ಫುಡ್ ವಿ ನೀಡ್ ವಾಟರ್ ಟು ಸರ್ವೈವ್. ನಮ್ದು ಊಟ ಜೊತೆ ನಮಗೆ ಏನ್ ಬೇಕು? ನೀರು ಬೇಕೇ ಬೇಕು. ವಾಟರ್ ಈಸ್ ಸಚ್ ಎ ಡಿಲೈಟ್ಫುಲ್ ಸಬ್ಸ್ಟೆನ್ಸ್. ಡಿಲೈಟ್ಫುಲ್ ಅಂದ್ರೇನು? ಯೂಸ್ಫುಲ್. ಆಯ್ತಾ? ಅದು ನಮಗೆ ತುಂಬಾ ಯೂಸ್ ಆಗುವ ವಸ್ತು. ಹ್ಯಾವ್ ಯು ಎವರ್ ಜಂಪ್ಡ್ ಇನ್ ಅ ಪುಡಲ್ ವೆನ್ ಇಟ್ ರೇನ್ಡ್? ನೀವು ಯಾವತ್ತಾದ್ರು ಒಂದು ಪುಡಲ್ ಅಂದ್ರೆ ಅವ್ರು ಏನ್ ಕೇಳ್ತಾರೆ? ವಾಟರ್ ಈಸ್ ಸಚ್ ಎ ಡಿಲೈಟ್ಫುಲ್ ಸಬ್ಸ್ಟೆನ್ಸ್. ಹ್ಯಾವ್ ಯು ಎವರ್ ಜಂಪ್ಡ್ ಇನ್ ಅ ಪುಡಲ್ ಅಂದ್ರೆ ಒಂದು ಕೆರೆ ಅಥವಾ ಕೆರೆಯಲ್ಲಿ ಯಾವತ್ತಾದ್ರು ಜಂಪ್ ಮಾಡಿದಿರಾ? ಯಾವಾಗ? ರೇನ್ ಆದಾಗ. ಡು ಯು ಎವರ್ ವಂಡರ್ಡ್ ವೈ ಅಂಡ್ ಹೌ ಇಟ್ಸ್ ರೇನ್ಸ್? ನೀವು ಮಳೆ ಬೀಳುವಾಗ ಹೇಗೆ ಮಳೆ ಬೀಳುತ್ತೆ, ಈ ಮೇಲಿಂದ ನೀರು ಎಲ್ಲಿಂದ ಬರುತ್ತೆ? ಓಕೆ, ಯಾವತ್ತಾದ್ರು ವಿಚಾರ ಮಾಡಿದ್ದೀರಾ? ಅದನ್ನ ಕೇಳ್ತಾರೆ. ಓಕೆ, ಹ್ಯಾವ್ ಯು ನೋಟಿಸ್ಡ್ ದ್ಯಾಟ್ ವಾಟರ್ ಫ್ರೀಸಸ್ ಅಂಡ್ ಬಿಕಮ್ ಐಸ್ ವೆನ್ ವಿ ಕೂಲ್ ಇಟ್ ಅಂಡ್ ಬಾಯ್ಲ್ಸ್ ಇಟ್ ಬಿಕಮ್ ಸ್ಟೀಮ್ ವೆನ್ ವಿ ಹೀಟ್ ಇಟ್. ಅಂದ್ರೆ ಅವ್ರು ಏನ್ ಕೇಳ್ತಾರೆ? ವಾಟರು ನಾವು ಫ್ರಿಜ್ ಅಲ್ಲಿ ವಾಟರ್ ಇಟ್ಟಾಗ ಏನಾಗುತ್ತೆ? ಅದು ಫ್ರಿಜ್ ಗಟ್ಟಿಯಾಗಿ ಅದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಐಸ್ನ ವೆನ್ ವಿ ಕೂಲ್ ಇಟ್, ನಾವು ಯಾವಾಗ ಅದನ್ನ ಕೂಲ್ ಮಾಡ್ತೀವಲ್ಲ ಅದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನಾವು ಯಾವಾಗ ಅದನ್ನ ಬಾಯ್ಲ್ ಮಾಡ್ತೀವಲ್ಲ, ಬೆಂಕಿಯಿಂದ ಕಾಸ್ತೀವಲ್ಲ, ಅದೇನಾಗುತ್ತೆ? ಸ್ಟೀಮ್ ಅಂದ್ರೆ ಒಂದು ಹೊಗೆಯಾಗಿ ಆವಿಯಾಗಿ ಹೋಗುತ್ತೆ, ಇವಾಪರೇಟ್ ಆಗುತ್ತೆ ಯಾವಾಗ ಹೀಟ್ ಮಾಡಿದಾಗ. ಡು ಯು ಎಂಜಾಯ್ ಡ್ರಿಂಕಿಂಗ್ ಕೂಲ್ ವಾಟರ್ ಇನ್ ಸಮ್ಮರ್? ಅಂದ್ರೆ ನೀವು ಎಂಜಾಯ್ ಮಾಡ್ತೀರಾ ಬೇಸಿಗೆಗಾಲದಲ್ಲಿ ಕೂಲ್ ಡ್ರಿಂಕಿಂಗ್ ನೀರನ್ನು ಕುಡಿಯೋದು? ಆರ್ ಶವರಿಂಗ್ ವಿತ್ ವಾರ್ಮ್ ವಾಟರ್ ಇನ್ ದ ವಿಂಟರ್? ಅಂದ್ರೆ ಚಳಿಗಾಲದಲ್ಲಿ ಬಿಸಿನೀರಿಂದ ಜಳಕ ಮಾಡುವುದನ್ನ ಅಥವಾ ಸ್ನಾನ ಮಾಡುವುದನ್ನ ಎಂಜಾಯ್ ಮಾಡ್ತೀರಾ? ಹೌ ಡು ಯು ಅಂಡರ್ಸ್ಟ್ಯಾಂಡ್ ಹಾಟ್ ಅಂಡ್ ಕೋಲ್ಡ್?
ನಾವು ಯಾವ ತರ ತಿಳ್ಕೊತೇವಿ ಯಾವುದು ಬಿಸಿ ಮತ್ತು ಯಾವುದು ತಣ್ಣಗಿದೆ ಅಂತ? ವೆದರ್ ಇಟ್ ಈಸ್ ವಾಟರ್ ಆರ್ ಅವರ್ ಓನ್ ಬಾಡಿ. ವೆನ್ ವಿ ಹ್ಯಾವ್ ಫೀವರ್, ಅದು ವಾಟರ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಆಗಿರ್ಬೋದು. ಯಾವಾಗ ನಮಗೆ ಜ್ವರ ಬರುತ್ತಲ್ಲ ಆವಾಗ ಫೈಂಡಿಂಗ್ ಔಟ್ ಹೌ ಹಾಟ್ ಸಮಥಿಂಗ್ ಈಸ್ ಕ್ಯಾನ್ ಬಿ ಇಂಪಾರ್ಟೆಂಟ್. ಅವಾಗ ನಮಗೆ ಗೊತ್ತಾಗುತ್ತೆ ಬಿಸಿ ಬಿಸಿದ ಇಂಪಾರ್ಟೆನ್ಸ್ ಏನಂತ. ಆಯ್ತಾ? ಇಲ್ಲಿ ಜಸ್ಟ್ ಒಂದನೇ ಚಾಪ್ಟರ್ ಅಲ್ಲಿ ಜಸ್ಟ್ ರಫ್ ಆಗಿ ಎಲ್ಲ ಹೇಳಿದ್ದಾರೆ. ಆಮೇಲೆ ಸೆಕೆಂಡ್ ಚಾಪ್ಟರ್ ಇಂದ ನಾವು ಡೀಟೇಲ್ ಆಗಿ ಒಂದೊಂದೊಂದ ಕಲಿಯೋಣ. ಓಕೆನಾ? ದೆನ್ ಅಗೇನ್ ದೇರ್ ಆರ್ ಸೋ ಮೆನಿ ಡಿಫರೆಂಟ್ ಥಿಂಗ್ಸ್ ಅರೌಂಡ್ ಅಸ್. ಓಕೆ, around us around us the paper we write on, ನಾವು ಯಾವ ಪೇಪರ್ ಮೇಲೆ ಬರಿತೀವಲ್ಲ ಆ ಪೇಪರ್ ಇದೆ. ಆಮೇಲೆ ದ ಮೆಟಲ್ ಕೀ ಯೂಸ್ ಮಾಡ್ತೀವಲ್ಲ ಕೆಬ್ಬಿನದು ಅದು. ದ ಪ್ಲಾಸ್ಟಿಕ್ ರೂಲರ್, ನಾವು ಸ್ಕೇಲ್ ಯೂಸ್ ಮಾಡ್ತೀವಲ್ಲ ಪ್ಲಾಸ್ಟಿಕ್ ರೂಲರ್. ಅಂಡ್ ದ ರಬ್ಬರ್ ಇರೇಸರ್ ಇನ್ ಅವರ್ ಬಾಕ್ಸ್. ದ ಮ್ಯಾಗ್ನೆಟ್ ದ್ಯಾಟ್ ಕೀಪ್ಸ್ ಬಾಕ್ಸ್ ಕ್ಲೋಸ್ಡ್, ಅಂದ್ರೆ ನಾವು ಬಾಕ್ಸ್ ಏನು ಕ್ಲೋಸ್ ಮಾಡ್ತೀವಲ್ಲ ಅದಕ್ಕೊಂದು ಮ್ಯಾಗ್ನೆಟ್ ಇರುತ್ತೆ, ಲವ್ ಚುಮ್ಮಕ ಅದು. ದ ಕ್ಲಾತ್ಸ್ ವಿ ವಿಯರ್, ನಾವೇನ್ ಬಟ್ಟೆ ಹಾಕ್ತಿವಲ್ಲ ಅದು. ದ ಕಪ್ ವಿ ಡ್ರಿಂಕ್ ಮಿಲ್ಕ್, ನಾವ್ ಯಾವ್ದ್ರಿಂದ ಮಿಲ್ಕ್ ಕುಡ್ತೀವಲ್ಲ ಕಪ್ ಆಗಿರ್ಬೋದು. ಇನ್ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್. ವಾಟ್ ಆರ್ ದೇ ಮೇಡ್ ಅಪ್ ಆಫ್, ಅದು ಯಾವುದರಿಂದ ತಯಾರಿಸಿದ್ದಾರೆ. ಆರ್ ದೇ ಮೇಡ್ ಅಪ್ ಆಫ್ ಡಿಫರೆಂಟ್ ಮಟೀರಿಯಲ್ಸ್, ಅವು ಬೇರೆ ಬೇರೆ ವಸ್ತುಗಳಿಂದ ಮಾಡಲ್ಪಟ್ಟಿವೆಯಾ. ಹೌ ಡು ವಿ ಸಪರೇಟ್ ಡಿಫರೆಂಟ್ ಮಟೀರಿಯಲ್ಸ್ ಫ್ರಮ್ ಒನ್ ಅನದರ್, ನಾವು ಯಾವ ತರ ಸಪರೇಟ್ ಮಾಡ್ತೀವಿ ಆ ಮಟೀರಿಯಲ್ನಿಂದ ಈ ಮಟೀರಿಯಲ್ಗೆ ನೋಡೋಣ. ಆಯ್ತಾ? ಅದೇ ತರ ಇಲ್ಲಿ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆ. We will have an almost unending list of questions about everything on earth as we further explore this book. ಅಂದ್ರೆ ಈ ಬುಕ್ ಅಲ್ಲಿ ನಾವು ಕಲಿತಾ ಹೋದಂಗೆ ಮುಗಿಯದಾರದಷ್ಟು ಕ್ವಶನ್ಸ್ಗಳು ನಮಗೆ ಗೊತ್ತಾಗುತ್ತೆ. ಬಟ್ ವೈ ಲಿಮಿಟ್ ಅವರ್ ಕ್ವಶನ್ಸ್ ಟು ದಿ ಅರ್ತ್ ಅಲೋನ್, ಅದೇ ನಾವು ಯಾಕೆ ನಮ್ಮ ಕ್ವಶನ್ಸ್ ಬರೀ ಅರ್ತ್ ಮೇಲೆ ಯಾಕೆ ಕೇಳಬೇಕು. ವಿ ಕ್ಯಾನ್ ಆಸ್ಕ್ ಕ್ವಶನ್ಸ್ ಆನ್ ಥಿಂಗ್ಸ್ ಬಿಯಾಂಡ್, ಅರ್ತ್ ಬಿಟ್ಟು ಬೇರೆ ಮೇಲೂ ಕ್ವಶನ್ ಕೇಳ್ಬೋದು. ಯಾವ? ಸನ್ ಮೇಲೆ, ಸೂರ್ಯನ ಮೇಲೆ, ಮೂನ್ ಚಂದ್ರನ ಮೇಲೆ, ಅಂಡ್ ದ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ದಟ್ ಶೈನ್ ಇನ್ ದ ಸ್ಕೈ, ಆಕಾಶದಲ್ಲಿ ಮಿಂಚುವಂತ ಲಕ್ಷಗಟ್ಟಲೆ. ಮಿಲಿಯನ್ ಅಂದ್ರೆ ಎಷ್ಟು? ಮಿಲಿಯನ್ ಅಂದ್ರೆ 1 ಮಿಲಿಯನ್ ಅಂದ್ರೆ 10 ಲಕ್ಷ, 10 ಲ್ಯಾಕ್ಸ್. ಓಕೆ, 1 ಮಿಲಿಯನ್ ಅಂದ್ರೆ 10 ಲ್ಯಾಕ್ಸ್. ಅಂದ್ರೆ ಲಕ್ಷಾಂತರ ತಾರೆಗಳ ಬಗ್ಗೆ ಅಥವಾ ನಕ್ಷತ್ರಗಳ ಬಗ್ಗೆ ನಾವು ಕ್ವಶನ್ ಕೇಳಬಹುದು, ಅದ್ರ ಬಗ್ಗೆ ಕಲಿಯಬಹುದು. ವೆದರ್ ಯು ಆರ್ ಲರ್ನಿಂಗ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಎ ಲೀಫ್, ಒಂದು ಸ್ಟ್ರಕ್ಚರ್ ಆಫ್ ಎ ಲೀಫ್ ಅಥವಾ ಒಂದು ಎಲೆ ಬಗ್ಗೆ. ಡಿಸ್ಕವರಿಂಗ್ ಹೌ ಥಿಂಗ್ಸ್ ಮೂವ್, ಯಾವ ತರ ವಸ್ತುಗಳು ಮೂವ್ ಆಗುತ್ತವೆ. ಆರ್ ಸಪರೇಟಿಂಗ್ ದ ಸ್ಕಿನ್ ಆಫ್ ಎ ಪೀನಟ್ ಸೀಡ್. ಸಪರೇಟಿಂಗ್ ಸ್ಕಿನ್ ಅಂದ್ರೆ ಪೀನಟ್ ಅಂದ್ರೆ ಏನು? ಕಡಲೆ ಅಂತೀವಲ್ಲ, ಕಡಲೆ ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತಾರೆ ಶೇಂಗಾ ಅಂತ ಅರ್ಥ ಕರಿತೀವಲ್ಲ, ಆ ಶೇಂಗಾ ಮೇಲಿರುವ ಸೊಟ್ಟೆಯನ್ನು ನಾವು ಯಾವ ತರ ತೆಗೆದು ಹಾಕ್ತಿವಿ ಹೊರಗಡೆ. ಓಕೆ, ವಿ ಹೋಪ್ ಈಚ್ ಚಾಪ್ಟರ್ ಆಫ್ ದಿಸ್ ಬುಕ್ ವಿಲ್ ಇಗ್ನೈಟ್ ಯುವರ್ ಸ್ಪಿರಿಟ್ ಇನ್ ಆಫ್ ಎನ್ಕ್ವೈರಿ. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಏನ ಈ ಬುಕ್ ಅಲ್ಲಿ ಇದೆಯಲ್ಲ ಅದು ನಿಮ್ಮಲ್ಲಿರುವ ಬೆಂಕಿಯನ್ನ ಜಾಸ್ತಿ ಮಾಡುತ್ತೆ, ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ಹೋಪ್ಫುಲಿ ಯು ವಿಲ್ ಹ್ಯಾವ್ ಲಾಟ್ ಆಫ್ ಕ್ವಶನ್ ಆನ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಕ್ವಶನ್ಸ್ ಬರ್ತಾ ಇತ್ತು ಈಗ. ಓಕೆ, ಇವನ್ ಇವನ್ ದೋ ಯು ಮೇ ಹ್ಯಾವ್ ನಾಟ್ ರಿಯಲೈಸ್ಡ್ ಯು ಹ್ಯಾವ್ ಆಲ್ರೆಡಿ ಬೀನ್ ಫೈಂಡಿಂಗ್ ಆನ್ಸರ್ಸ್ ಟು ಮೆನಿ ಆಫ್ ಯುವರ್ ಕ್ವಶನ್ಸ್. ನಿಮಗೆ ಗೊತ್ತಿರಲಿಲ್ಲ, ಗೊತ್ತಾಗಿರ್ಲಿಲ್ಲ, ಬಟ್ ನೀವು ಎಷ್ಟೋ ಕ್ವಶನ್ಗಳಿಗೆ ನಿಮ್ಮ ಕಡೆ ಆಲ್ರೆಡಿ ಆನ್ಸರ್ಸ್ ಇವೆ. ಓಕೆ, ಸಪೋಸ್ ಯುವರ್ ಪೆನ್ ಸ್ಟಾಪ್ಸ್ ರೈಟಿಂಗ್. ಸಪೋಸ್ ಅಥವಾ ಅಂದ್ರೆ ಈಗ ಅಂದ್ರೆ ಯಾವತ್ತಾದ್ರೂ ನಿಮ್ಮ ಪೆನ್ನು ರೈಟಿಂಗ್ ಸ್ಟಾಪ್ ಮಾಡಿದ್ರೆ ವಾಟ್ ವುಡ್ ಯು ಡೂ, ನೀವೇನ್ ಮಾಡ್ತೀರಾ? ಯು ವಿಡ್ ಆಸ್ಕ್ ಯುವರ್ ಸೆಲ್ಫ್ ದ ಕ್ವಶನ್. ನೀವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀರಾ, ವೈ ಡಿಡ್ ಮೈ ಪೆನ್ ಸ್ಟಾಪ್ ರೈಟಿಂಗ್, ಯಾಕೆ ನನ್ನ ಪೆನ್ ಸ್ಟಾಪ್ ಆಯ್ತು ರೈಟಿಂಗ್ ನಿಂದ್ರ. ಯು ಮೈಟ್ ಗೆಸ್ ದಟ್ ದ ಇಂಕ್ ಫಿನಿಶ್ಡ್. ನೀವೇನ್ ಗೆಸ್ ಮಾಡ್ತೀರಾ? ಓಹೋ, ಮೇ ಬಿ ಅದರಲ್ಲಿರೋ ಇಂಕ್ ಮುಗಿದಿರಬಹುದು. ಯು ವುಡ್ ಯು ವುಡ್ ಯು ವುಡ್ ದೆನ್ ಟೆಸ್ಟ್ ದಿಸ್ ಗೆಸ್ ಬೈ ಓಪನಿಂಗ್ ದ ಪೆನ್ ಅಂಡ್ ಚೆಕಿಂಗ್ ದ ಇಂಕ್ ರಿಫಿಲ್. ಈ ಕ್ವಶನ್ ಮೈಂಡಲ್ಲಿ ಬಂದ್ಮೇಲೆ ಏನ್ ಮಾಡ್ತೀರಾ? ಆ ಪೆನ್ನ ಓಪನ್ ಮಾಡಿ ಅದನ್ನ ರಿಫಿಲ್ನ ಚೆಕ್ ಮಾಡ್ತೀರಾ. ಇಫ್ ಇಟ್ ಈಸ್ ಎಂಟಿ ಯು ವಿಡ್ ನೋ ದ್ಯಾಟ್ ಯುವರ್ ಗೆಸ್ ವಾಸ್ ಕರೆಕ್ಟ್. ಅದು ಖಾಲಿ ಆಗಿದ್ರೆ ನಿಮ್ಮ ಗೆಸ್ಸು ಕರೆಕ್ಟ್ ಆಗುತ್ತೆ. ಬಟ್ ಸಪೋಸ್ ಯು ಫೌಂಡ್ ದ್ಯಾಟ್ ದ ಇಂಕ್ ವಾಸ್ ನಾಟ್ ಫಿನಿಶ್ಡ್, ಅಂದರೆ ಅಪ್ಪಿ ತಪ್ಪಿ ನಿಮಗೆ ಗೊತ್ತಾಯ್ತಂದ್ರೆ ಆ ಇಂಕು ಮುಗಿದಿಲ್ಲ, ಆದ್ರೂ ಪೆನ್ ಸ್ಟಾಪ್ ಆಗಿದೆ.
ನಾವು ವಾಟ್ ವುಡ್ ಯು ಡೂ, ಅವಾಗ ನೀವು ಏನು ಮಾಡ್ತೀರಾ, ಯು ವುಡ್ ಮೇಕ್ ಅನದರ್ ಗೆಸ್. ಪರ್ಹ್ಯಾಪ್ಸ್ ದ ಇಂಕ್ ಮೈಟ್ ಹ್ಯಾವ್ ಡ್ರೈಡ್ ಅಪ್, ಅವಾಗ ನೀವೇನು ಯೋಚನೆ ಮಾಡ್ತೀರಾ, ಓಹೋ ಅಂದರೆ ಮೇ ಬಿ ಇಂಕು ಗಟ್ಟಿಯಾಗಿರ್ಬೋದು, ಅದಕ್ಕೆ ಪೆನ್ನು ಬರಿತಾ ಇಲ್ಲ ಅಂತ. ಯು ಟು ಟೆಸ್ಟ್ ಇಫ್ ದಿಸ್ ಗೆಸ್ ಇಸ್ ಕರೆಕ್ಟ್ ಆರ್ ನಾಟ್ ಯು ವಿಲ್ ಟ್ರೈ ಸಮಥಿಂಗ್ ಎಲ್ಸ್. ಇದನ್ನು ನೀವು ಕರೆಕ್ಟ್ ಅಥವಾ ತಪ್ಪಂತ ಮಾಡಲಿಕ್ಕೆ ಮತ್ತೇನಾದರೂ ಮಾಡಿ ನೋಡ್ತೀರಾ ಅದು ಇಂಕ್ ಗಟ್ಟಿಯಾಗಿದೆ ಅಂತ. ಆಯ್ತಾ, ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಸೈನ್ಸ್ ವರ್ಕ್ಸ್. ಅಂದರೆ ಇದೇನು ನೀವು ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊತ ಹೋಗ್ತೀರಲ್ಲ, ನಿಮಗೆ ಅಲ್ಲೇ ನೀವು ಸೈನ್ಸ್ನ ಕಲಿತಾ ಹೋಗ್ತೀರಾ. ದ ವೇ ಯು ಟ್ರೈ ಟು ಫೈಂಡ್ ಔಟ್ ವೈ ಯುವರ್ ಪೆನ್ ಸ್ಟಾಪ್ ರೈಟಿಂಗ್, ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ದಿ ಸೈಂಟಿಫಿಕ್ ಮೆಥಡ್. ನೀವು ಯಾವ ಥರ ಟ್ರೈ ಮಾಡ್ತಾ ಹೋಗ್ತಿರಲ್ಲ, ಯಾಕೆ ನನ್ನ ಪೆನ್ ಬರಿತಾ ಇದ್ದು ಸ್ಟಾಪ್ ಆಯ್ತಂತ, ಅದೊಂದು ಎಕ್ಸಾಂಪಲ್ ಇದೆ. ಸೈಂಟಿಫಿಕ್ ಮೆಥಡ್ಗೆ ಅದೊಂದು ಎಕ್ಸಾಂಪಲ್ ಅಷ್ಟೇ. ಓಕೆನಾ. ಇಲ್ಲೊಂದು ಆಕ್ಟಿವಿಟಿ ಹೇಳಿದ್ದಾರೆ ಅವರು, ಲೆಟ್ ಅಸ್ ಥಿಂಕ್ ಆ್ಯಂಡ್ ರೈಟ್ ಅಬೌಟ್ ಅ ಸಿಮಿಲರ್ ಪ್ರಾಬ್ಲಮ್ ದ್ಯಾಟ್ ಯು ಟ್ರೈಡ್ ಟು ಸಾಲ್ವ್. ಇದೇ ಥರ ಪೆನ್ನಲ್ಲಿ ಯಾವ ಥರ ಪ್ರಾಬ್ಲಮ್ ಇತ್ತಲ್ಲ, ಇದೇ ಥರ ನೀವು ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ವಾಟ್ ಸ್ಟೆಪ್ ಡಿಡ್ ಯು ಟೇಕ್, ಅವಾಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವು ಏನೇನು ಸ್ಟೆಪ್ಸ್ ತೊಗೊಂಡ್ರಿ, ನೀವು ಯಾವ ಥರ ಸೊಲ್ಯೂಷನ್ ಕಂಡುಹಿಡಿದ್ರಿ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಸೈನ್ಸ್ ಬಗ್ಗೆ ಏನೋ ಒಂದು ಕೊಟ್ಟಿದ್ದಾರೆ, ಒಂದು ಲೈನು, ಸೈನ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್. ಅಂದರೆ ಸೈನ್ಸ್ ಅಂದರೆ ಜಸ್ಟ್ ಯಾವುದೊಂದು ನೆನಪಿಟ್ಟುಕೊಂಡು ಫ್ಯಾಕ್ಟ್ಸ್ ಅಥವಾ ಫಿಗರ್ಸು ಅಥವಾ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದು, ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಇಟ್ ಈಸ್ ಅಬೌಟ್ ಫಾಲೋಯಿಂಗ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ದ್ಯಾಟ್ ಹೆಲ್ಪ್ ಅಸ್ ಫೈಂಡ್ ಆನ್ಸರ್ಸ್ ಟು ಅವರ್ ಕ್ವಶನ್ಸ್. ನಮ್ಮ ಕ್ವಶನ್ಸ್ಗೆ ಆನ್ಸರ್ ಬೇಕಾದರೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೆಸ್ನ ಫಾಲೋ ಮಾಡಬೇಕು. ಸೊ ವಾಟ್ ಆರ್ ದಿ ಸ್ಟೆಪ್ಸ್ ದ್ಯಾಟ್ ವಿ ಕ್ಯಾನ್ ಫಾಲೋ, ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕಂತ ನೋಡೋಣ. ಓಕೆ, ಇಲ್ಲಿ ನೋಡಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಮೊದಲನೇದು, ಫಸ್ಟ್ ವಿ ಅಬ್ಸರ್ವ್ ಸಮಥಿಂಗ್ ದ್ಯಾಟ್ ವಿ ಫೈಂಡ್ ಇಂಟ್ರೆಸ್ಟಿಂಗ್ ಆರ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ನಾವೇನು ಮಾಡಬೇಕು, ಮೊದಲು ನಮ್ಗೆ ಏನು ತಿಳಿದಿಲ್ಲ ಅಥವಾ ನಮ್ಗೆ ಏನು ಇಂಟ್ರೆಸ್ಟ್ ಇದೆಯಲ್ಲ ಆ ವಸ್ತುವನ್ನು ನೋಡಬೇಕು, ಸರಿಯಾಗಿ ನೋಡಬೇಕು. ಓಕೆ, ದಿಸ್ ಮೇಕ್ಸ್ ಅಸ್ ವಂಡರ್ ಆ್ಯಂಡ್ ಪರ್ಹ್ಯಾಪ್ಸ್ ಥಿಂಕ್ ಆಫ್ ಎ ಕ್ವಶನ್ ಅಬೌಟ್ ಇಟ್. ಇದು ನಮ್ಗೆ ಏನು ಮಾಡುತ್ತೆ, ನಮಗೆ ಸರ್ಪ್ರೈಸ್ ಮಾಡುತ್ತೆ ಮತ್ತು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಶನ್ಸ್ಗಳನ್ನು ರೈಸ್ ಮಾಡುತ್ತೆ ಮೈಂಡಲ್ಲಿ. ದೆನ್ ವಿ ಗೆಸ್ ಅ ಪಾಸಿಬಲ್ ಆನ್ಸರ್ ಟು ದ್ಯಾಟ್ ಕ್ವಶನ್. ಅವಾಗ ನಾವು ಏನು ಮಾಡ್ತೀವಿ, ಒಂದು ಪಾಸಿಬಲ್ ಇರೋ ಒಂದು ಆನ್ಸರನ್ನು ಗೆಸ್ ಮಾಡ್ತೀವಿ. ಓಕೆ, ವಿ ಟೆಸ್ಟ್ ದಿಸ್ ಗೆಸ್ ಥ್ರೂ ಎಕ್ಸ್ಪೆರಿಮೆಂಟ್ಸ್ ಆರ್ ಮೋರ್ ಅಬ್ಸರ್ವೇಷನ್ಸ್. ನಾವು ಈ ಗೆಸ್ಸನ್ನು ಯಾವುದರಿಂದ ಕಂಡುಹಿಡಿದ್ವಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಅಥವಾ ಮತ್ತೊಂದು ಸ್ವಲ್ಪ ಜಾಸ್ತಿ ಅಬ್ಸರ್ವೇಷನ್ ಮಾಡೋದ್ರಿಂದ. ಲಾಸ್ಟ್ ನೋಡಿ, ವಿ ದೆನ್ ಟ್ರೈ ಟು ಅನಲೈಸ್ ದ ರಿಸಲ್ಟ್ ಟು ಸಿ ಇಫ್ ಇಟ್ ಆ್ಯಕ್ಚುಲಿ ಆನ್ಸರ್ಸ್ ಅವರ್ ಕ್ವಶನ್. ಅವಾಗ ನಾವು ಏನು ಮಾಡ್ತೀವಿ, ನಾವು ಅದನ್ನು ಅನಲೈಸ್ ಮಾಡ್ತೀವಿ, ಅಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಏನು ರಿಸಲ್ಟ್ ಬರುತ್ತಲ್ಲ ಅದೇ ರಿಸಲ್ಟ್ನ, ಅಂದರೆ ಇದು ಆ್ಯಕ್ಚುಯಲ್ ಅಥವಾ ಇದೇ ಕರೆಕ್ಟ್ ಆನ್ಸರಾ ನಮ್ಮ ಕ್ವಶನ್ಗೆ ಅಂತ ನಾವು ಅನಲೈಸ್ ಮಾಡ್ತೀವಿ. ಓಕೆನಾ. ಇಲ್ಲಿ ನೋಡಿ, ಒಂದು ಗ್ಯಾಸ್ ಸ್ಟವ್ ಇದೆ, ಅದರ ಮೇಲೆ ಕುಕ್ಕರ್ ಇದೆ. ಕುಕ್ಕರ್ನಿಂದ ಡಾಲ್ ಅಥವಾ ಒಂದು ಸಾಂಬಾರ್ ಏನಿದೆ ಹೊರಗಡೆ ಬರ್ತಾ ಇದೆ. ಅದು ಓಪನ್ ಇಲ್ಲ, ಬಟ್ ಇದರಿಂದ ಇಲ್ಲಿ ಏನು ನಾವು ಅದು ವಿಸಿಲ್ ಹಾಕತ್ತಲ್ಲ ಅದ್ರ ಕೆಳಗಿಂದ ಓಪನ್ ಆಗಿ ಮೇಲೆ ಬರ್ತಿದೆ. ಸೈಂಟಿಸ್ಟ್ ಆರ್ ಪೀಪಲ್ ಹೂ ಫಾಲೋ ದಿ ಸೈಂಟಿಫಿಕ್ ಮೆಥಡ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಸೈಂಟಿಸ್ಟ್ ಯಾರಂದರೆ ಯಾರು ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ ಅಥವಾ ಡಿಸ್ಕವರ್ ನ್ಯೂ ಥಿಂಗ್ಸ್, ವಸ್ತುಗಳನ್ನು ಕಂಡುಹಿಡ್ತಾರಲ್ಲ ಅವರಿಗೆ ನಾವು ಸೈಂಟಿಸ್ಟ್ ಅಂತ ಕರಿತೀವಿ. ಬಟ್ ಎನಿವನ್ ಹೂ ಫಾಲೋಸ್ ದಿ ಸೈಂಟಿಫಿಕ್ ಮೆಥಡ್ ಈಸ್ ವರ್ಕಿಂಗ್ ಲೈಕ್ ಅ ಸೈಂಟಿಸ್ಟ್. ಅಂದರೆ ಯಾರೇ ಆಗಿರ್ಬೋದು, ಅವರು ಸೈಂಟಿಫಿಕ್ ಮೆಥಡ್ನಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಸೈಂಟಿಸ್ಟ್ ಅಂತಾನೆ ಕರೀತಾರೆ. ಸಮ್ ಒನ್ ಕುಕಿಂಗ್ ಫುಡ್ ಮೇ ಬಿ ವಂಡರಿಂಗ್ ವೈ ದ ಡಾಲ್ ಹ್ಯಾಸ್ ಸ್ಪಿಲ್ಡ್ ಔಟ್ ಆಫ್ ದಿ ಕುಕ್ಕರ್. ಯಾರು ಕುಕಿಂಗ್ ಮಾಡ್ತಾರೋ ಅವ್ರಿಗೆ ಗೊತ್ತಿರಬಹುದು, ಈ ಡಾಲು ಯಾಕೆ ಹೊರಗಡೆ ಬಂತು ಕುಕ್ಕರ್ನಿಂದ ಅಂತ. ಔಟ್ ಆಫ್ ದಿ ಕುಕ್ಕರ್. ವಾಸ್ ದೇರ್ ಟೂ ಮಚ್ ವಾಟರ್, ಅಂದರೆ ಒಳಗಡೆ ತುಂಬ ನೀರಿದೆ ಅದಕ್ಕೆ ಹೊರಗಡೆ ಬಂತ ಅವ್ರು ಕೇಳ್ತಾರೆ. ಓಕೆ, ಆಮೇಲೆ ಎರಡನೇ ಪ್ಯಾರಾಗ್ರಾಫ್ ನೋಡಿ, ಥಿಂಕ್ ಆಫ್ ಅ ಬೈಸಿಕಲ್ ರಿಪೇರ್ ಪರ್ಸನ್ ಟ್ರೈಂಗ್ ಟು ಫೈಂಡ್ ಔಟ್ ವೈ ಎ ಟೈರ್ ಇಸ್ ಫ್ಲ್ಯಾಟ್. ಅಂದರೆ ಒಬ್ಬ ಸೈಕಲ್ ರಿಪೇರಿ ಮಾಡುವವ ನೋಡ್ತಾ ಇದ್ದಾನೆ ಒಳಗಿರೋ ಟ್ಯೂಬು ಯಾಕೆ ಫ್ಲ್ಯಾಟ್ ಆಗಿದೆ. ಫ್ರಮ್ ವೇರ್ ಡಿಡ್ ದಿ ಏರ್ ಲೀಕ್ ಔಟ್, ಎಲ್ಲಿಂದ ಗಾಳಿ ಟ್ಯೂಬ್ನಿಂದ ಹೊರಗಡೆ ಹೊಂಟ್ತಾ ಇದೆ, ಅದನ್ನು ಹೇಗೆ ಯಾವ ಥರ ಕಂಡುಹಿಡಿತಾರೆ. ಆರ್ ಎಲೆಕ್ಟ್ರಿಷಿಯನ್ ಟ್ರೈಂಗ್ ಟು ಫೈಂಡ್ ವೈ ಎ ಲೈಟ್ ಬಲ್ಬ್ ಇಸ್ ನಾಟ್ ವರ್ಕಿಂಗ್. ಅದೇ ಥರ ಒಬ್ಬ ಎಲೆಕ್ಟ್ರಿಷಿಯನು ಈ ಬಲ್ಬ್ ಯಾಕೆ ವರ್ಕ್ ಮಾಡ್ತಾ ಇಲ್ಲ ಅಂತ ಹೆಂಗೆ ಕಂಡುಹಿಡಿತಾನೆ. ಇಸ್ ದೇರ್ ಸಮ್ ಪ್ರಾಬ್ಲಮ್ ವಿತ್ ದಿ ಬಲ್ಬ್ ಆರ್ ದಿ ಸ್ವಿಚ್. ಅಂದರೆ ಬಲ್ಲಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಥವಾ ಸ್ವಿಚ್ಚಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ.
When we try to ask questions and find out answers, we are all in a way scientists. ನಾವು ಯಾವಾಗ ನಮ್ಮದು ನಾವು ಕ್ವಶನ್ ಕೇಳಿ ಅದಕ್ಕೊಂದು ಆನ್ಸರ್ ಕಂಡುಹಿಡಿತೀವೋ ನಾವೆಲ್ಲರೂ ಸೈಂಟಿಸ್ಟ್ಗಳೇ. ಆಯ್ತಾ? ಇಲ್ಲಿ ನೋಡಿ ಆಕ್ಟಿವಿಟಿ 1.2 ಇದೆ. ಲೆಟ್ ಅಸ್ ಥಿಂಕ್ ಆ್ಯಂಡ್ ರೈಟ್. ಡಿಸ್ಕ್ರೈಬ್ ಅ ಡೈಲಿ ಲೈಫ್ ಸಿಚುವೇಶನ್. ಅಂದರೆ ಡಿಸ್ಕ್ರೈಬ್ ಅಂದರೆ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ಡಿಸ್ಕ್ರೈಬ್ ಅಂದರೆ ಎಕ್ಸ್ಪ್ಲೇನ್ ಅದೇ. ಎಕ್ಸ್ಪ್ಲೇನ್ ಮಾಡಿ ಎ ಡೈಲಿ ಲೈಫ್ ಸಿಚುವೇಶನ್ ವೇರ್ ಯು ಥಿಂಕ್ ಸಮ್ ಒನ್ ವಾಸ್ ಫಾಲೋಯಿಂಗ್ ಅ ಸೈಂಟಿಫಿಕ್ ಮೆಥಡ್. ಅಲ್ಲಿ ನೀವು ಅವರು ಡೈಲಿ ಒಂದು ಸೈಂಟಿಫಿಕ್ ಮೆಥಡನ್ನು ಯೂಸ್ ಮಾಡ್ತಾರೆ. ಅದು ಎಲ್ಲಿ ನೋಡ್ತಿರಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದನ್ನು ಹೇಳಿ ಅಂತ ಹೇಳ್ತಾರೆ. ಡು ಯು ನೌ ರಿಯಲೈಸ್ ದ್ಯಾಟ್ ದೇರ್ ಆರ್ ಸೆವೆರಲ್ ಡೈಲಿ ಲೈಫ್ ಸಿಚುವೇಶನ್ಸ್ ವೇರ್ ವಿ ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ಅಪ್ಲೈ ದ ಸೈಂಟಿಫಿಕ್ ಮೆಥಡ್. ಅಂದರೆ ನಾವು ಡೈಲಿ ಲೈಫಲ್ಲಿ ಸೆವರಲ್ ಸಿಚುವೇಶನ್ ಇದು ಅಂದರೆ ತುಂಬ ಸಿಚುವೇಶನ್ ಈಗ ಬರುತ್ತೆ. ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ನಾವು ಸೈಂಟಿಫಿಕ್ ಮೆಥಡ್ನ ಅಪ್ಲೈ ಮಾಡ್ತೀವಿ. ಓಕೆನಾ? Though we all apply the scientific method to some extent, learning science will develop our capabilities for finding solutions. ಸೊ ನಾವು ಯಾವ ಥರ ಸೈನ್ಸ್ ಕಲಿತಾ ಹೋಗ್ತೀವಲ್ಲ ಅಲ್ಲಿ ನಮ್ಮ ಕೆಪಾಬಿಲಿಟಿ ಅಂದರೆ ನಮ್ಮ ಕೆಪಾಸಿಟಿ ಅಥವಾ ಕೆಪಾಬಿಲಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಸೈನ್ಸ್ ಬಗ್ಗೆ. ಟು ಬಿಗ್ಗರ್ ಪ್ರಾಬ್ಲಮ್ಸ್. ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ನಾವು ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಏನಾದರೂ ಅಚೀವ್ ಮಾಡ್ಬೋದು. ಆ್ಯಂಡ್ ಸಾಲ್ವಿಂಗ್ ಮೋರ್ ಮಿಸ್ಟ್ರೀಸ್ ಆಫ್ ದಿ ಯೂನಿವರ್ಸ್. ಮಿಸ್ಟ್ರೀಸ್ ಅಂದರೆ ಏನು? ಅನ್ಸಾಲ್ವ್ಡ್ ಅಂತ ನಾವು ಅಂತೀವಿ. ಮಿಸ್ಟ್ರೀಸ್ ಏನು? ಇಲ್ಲಿವರೆಗೂ ಅದು ಸಾಲ್ವೇ ಆಗಿಲ್ಲ. ಆ ಪ್ರಾಬ್ಲಮ್ಗಳಿಗೆ ಏನಂತೀವಿ ನಾವು? ಮಿಸ್ಟ್ರೀಸ್ ಅಂತೀವಿ ಆಫ್ ದಿ ಯೂನಿವರ್ಸ್. ಆ್ಯಂಡ್ ಟು ಬಿ ಏಬಲ್ ಟು ಲರ್ನ್ ಸೈನ್ಸ್ ವೆಲ್. ನಾವು ಸೈನ್ಸ್ನ ಇನ್ನೂ ಚೆನ್ನಾಗಿ ಕಲಿಬೋದು. ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಇಸ್ ಟು ಬಿ ಕ್ಯೂರಿಯಸ್ ಆ್ಯಂಡ್ ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ. ಅಂದರೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕ್ಯೂರಿಯಸ್ ಅಂದರೆ ಒಂದು ಉತ್ಸಾಹ ಅಥವಾ ಒಂದು ಇಂಟ್ರೆಸ್ಟ್ನಿಂದ ಆ್ಯಂಡ್ ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ. ಕೀನ್ಲಿ ಅಂದ್ರೇನು? ಶಾರ್ಪ್ಲಿ ಅಂತೀವಲ್ಲ, ತುಂಬ ಜ್ಞಾನವಾಗಿ ಅಥವಾ ಕಾನ್ಸಂಟ್ರೇಟ್ಲಿ, ಶಾರ್ಪ್ಲಿ ಅಥವಾ ತುಂಬ ಏನೋ ಇಂಟ್ರೆಸ್ಟ್ ಕೊಟ್ಟು ನಿಮ್ಮ ಸರೌಂಡಿಂಗ್ ಅಂತ ನೋಡಿ. ಆ್ಯಂಡ್ ವೆನ್ ವಿ ಆರ್ ಕ್ಯೂರಿಯಸ್ ವಿ ಸ್ಟಾರ್ಟ್ ಪೋಸಿಂಗ್ ಕ್ವಶನ್ಸ್. ನಾವು ಯಾವಾಗ ಇಂಟ್ರೆಸ್ಟ್ ಅಥವಾ ಕ್ಯೂರಿಯಸ್ ಆಗಿ ನೋಡ್ತೀವಲ್ಲ ಅವಾಗ ನಾವು ನಮಗೆ ನಾವೇ ಕ್ವಶನ್ಸ್ನ ಕೇಳ್ತೀವಿ. ಆಸ್ಕಿಂಗ್ ಹೌ ಆ್ಯಂಡ್ ವೈ. ಹೌ ಅಂದರೆ ಹೆಂಗೆ ಮತ್ತು ಯಾಕೆ. ಜಸ್ಟ್ ರಿಮೆಂಬರ್ ದ ವರ್ಲ್ಡ್ ಈಸ್ ಫುಲ್ ಆಫ್ ಥಿಂಗ್ಸ್. ಒಂದು ನೆನಪಿಟ್ಕೊಳ್ಳಿ, ದ ವರ್ಲ್ಡ್ ಜಗತ್ತೇನಿದೆಯಲ್ಲ ಫುಲ್ ಆಫ್ ಥಿಂಗ್ಸ್, ತುಂಬ ವಸ್ತುಗಳಿವೆ, ತುಂಬ ವಸ್ತುಗಳಿಂದ ತುಂಬಿದೆ. ವಿ ಡು ನಾಟ್ ನೋ ಥಿಂಗ್ಸ್ ದ್ಯಾಟ್ ಆರ್ ವೇಟಿಂಗ್ ಟು ಬಿ ಎಕ್ಸ್ಪ್ಲೋರ್ಡ್. ಎಷ್ಟು ವಸ್ತುಗಳು ಇನ್ನೂ ಬೆಳಕಿಗೆ ಬರಬೇಕು ಅಥವಾ ಜನರಿಗೆ ಗೊತ್ತಾಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆನಾ? ಇಲ್ಲಿ ನೋಡಿ ಆಕ್ಟಿವಿಟಿ 1.3. ಲೆಟ್ ಅಸ್ ಥಿಂಕ್ ಆ್ಯಂಡ್ ರೈಟ್. ಡು ಯು ಹ್ಯಾವ್ ಟು ಆಸ್ಕ್ ವೈ ಅಬೌಟ್ ಸಮಥಿಂಗ್? ವಾಟ್ ವುಡ್ ಯು ಆಸ್ಕ್ ಅಬೌಟ್? ಇಫ್ ಯು ಹ್ಯಾವ್ ಟು ಆಸ್ಕ್ ವೈ ಅಬೌಟ್ ಸಮಥಿಂಗ್ ವಾಟ್ ವುಡ್ ಯು ಆಸ್ಕ್ ಅಬೌಟ್? ಅಂದರೆ ನೀವು ಯಾಕೆ ಅಂತ ಕೇಳುವಂಥ ಯಾವ್ದಾದ್ರು ವಿಷಯ ಇದೆಯಾ ಆ ವಿಷಯದ ಬಗ್ಗೆ ಹೇಳಿ. ಟ್ರೈ ಟು ರೈಟ್ ಡೌನ್ ಹೌ ಯು ವುಡ್ ಅಟೆಂಪ್ಟ್ ಟು ಫೈಂಡ್ ಆನ್ ಆನ್ಸರ್ ಟು ಯುವರ್ ಕ್ವಶನ್. ನೀವೊಂದು ಕ್ವಶನ್ಗೆ ಯಾವ ಥರ ಆನ್ಸರ್ನ ಕಂಡುಹಿಡಿತೀರಾ ಅಂತ, ಯಾವ ಥರ ಆನ್ಸರ್ ಅಟೆಂಪ್ಟ್ ಮಾಡ್ತೀರಾ ಅಂತ ಬರೀರಿ ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ನೋಡಿ ಅದಾದಮೇಲೆ ಸೈನ್ಸ್ ಇಸ್ ಅ ರೇರ್ಲಿ ಡನ್ ಅಲೋನ್. ರೇರ್ಲಿ ಅಂದ್ರೇನು? ತುಂಬ ಅಂದರೆ ಕಷ್ಟಪಟ್ಟು ಅಥವಾ ರೇರು ಕಾಮನ್ ಅಲ್ಲ, ಅದು ರೇರ್ ಆಗಿರುತ್ತೆ. ಸೈಂಟಿಸ್ಟ್ ಅಕ್ರಾಸ್ ದಿ ವರ್ಲ್ಡ್ ವರ್ಕ್ ಟುಗೆದರ್. ಸೈಂಟಿಸ್ಟ್ ಅಂದರೆ ಇಡೀ ಜಗತ್ತಿನಲ್ಲಿರುವ ಸೈನ್ಸ್ಗಳೆಲ್ಲ ಕೂಡಿ ವರ್ಕ್ ಮಾಡ್ತಾರೆ. ಆಫ್ಟೆನ್ ಇನ್ ಲಾರ್ಜ್ ಟೀಮ್ಸ್. ಅಂದರೆ ಒಂದು ಟೀಮ್ನಲ್ಲಿ ಜನ ಇರ್ತಾರೆ. ಸೈನ್ಸ್ ಅಂದರೆ ಸೈಂಟಿಸ್ಟ್ಗಳ ಒಂದು ಟೀಮ್ಗಳಿರುತ್ತೆ. ಅಂತ ಎಷ್ಟೋ ಟೀಮ್ಗಳು ಸೇರಿ ಅವರು ಕೆಲಸ ಮಾಡ್ತಾರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ. ಸೊ ಇಫ್ ಯು ಕ್ಯಾನಾಟ್ ಫೈಂಡ್ ಆನ್ ಆನ್ಸರ್ ಯುವರ್ ಸೆಲ್ಫ್ ಆಸ್ಕ್ ಯುವರ್ ಫ್ರೆಂಡ್ಸ್ ಟು ಹೆಲ್ಪ್ ಯು ಔಟ್. ನೀವು ಒಬ್ಬರೇ ಒಂದು ಕ್ವಶನ್ನ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ನ ಕೇಳಿ ಅವರ ಹೆಲ್ಪ್ನ ತೆಗೆದುಕೊಳ್ಳಿ. ಇಟ್ ಈಸ್ ಆಲ್ವೇಸ್ ಮೋರ್ ಫನ್ ಟು ಡಿಸ್ಕವರ್ ಥಿಂಗ್ಸ್ ಟುಗೆದರ್. ಅಂದರೆ ಎಲ್ಲರೂ ಸೇರಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಜಾಸ್ತಿ ಮಜಾ ಬರುತ್ತೆ. ಓಕೆನಾ? ಜಾಸ್ತಿ ಎಂಜಾಯ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಇದೇ ಥರ ಒಂದು ಏನೋ ಪ್ರಾಬ್ಲಮ್ ಇದೆ. ಇಲ್ಲಿ ಎಲ್ಲ ಫ್ರೆಂಡ್ಸ್ ಸೇರಿ ಎಷ್ಟು ಸುಂದರವಾಗಿ ಅಥವಾ ಎಷ್ಟು ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾರೆ. Of course remember that you will not find answers to all your questions in grade 6. ಅಂದರೆ ನೀವು ಇರುವಾಗ 6th ಕ್ಲಾಸಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ಗಳಿಗೆ ಉತ್ತರ ಸಿಗುವುದಿಲ್ಲ. ಬಟ್ ಡು ನಾಟ್ ವರಿ, ಯು ಆರ್ ಎಂಬಾರ್ಕಿಂಗ್ ಅಪಾನ್ ಅ ಜರ್ನಿ ಆಫ್ ಸೈನ್ಸ್.
ಎಂಬಾರ್ಕಿಂಗ್. ಓಕೆ, ಡು ನಾಟ್ ವರಿ, ಯು ಆರ್ ಎಂಬಾರ್ಕಿಂಗ್ ಅಂದ್ರೇನು, ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸ್ಟಾರ್ಟಿಂಗ್. ಎಂಬಾರ್ಕಿಂಗ್ ಅಂದ್ರೇನು, ಸ್ಟಾರ್ಟಿಂಗ್ ಅಪಾನ್ ಅ ಜರ್ನಿ ಆಫ್ ಸೈನ್ಸ್. ಅಂದ್ರೆ ನಿಮಗೆಲ್ಲ ಕ್ವಶನ್ಗಳಿಗೆ ಕ್ಲಾಸ್ 6 ಅಲ್ಲಿ ಅಥವಾ ಗ್ರೇಡ್ 6 ಅಲ್ಲಿ ನಿಮಗೆ ಕ್ವಶನ್ ಸಿಗಲ್ಲ, ಆನ್ಸರ್ ಸಿಗಲ್ಲ. ಬಟ್ ಡು ನಾಟ್ ವರಿ, ನೀವೇನ್ ಮಾಡ್ತೀರಾ, ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಎಲ್ಲಿ, ಸೈನ್ಸ್ ನ ಕಡೆ, ಫಾರ್ ದಿ ನೆಕ್ಸ್ಟ್ 5 years ಆನ್ ಆನ್ ಇವನ್ ಬಿಯಾಂಡ್. ಇನ್ನು ಮುಂದೆ ಬರೋ 5 ವರ್ಷ 7th 8th 9th 10th ಅಲ್ಲಿ ನೀವು ಜಾಸ್ತಿ ಸೈನ್ಸ್ ಬಗ್ಗೆ ಕಲಿತೀರಾ. ಅದ್ರ ಆದ್ಮೇಲೂ ನೀವು ಮುಂದೆ ಸೈನ್ಸ್ ಬಗ್ಗೆ ಜಾಸ್ತಿ ಕಲಿತೀರಾ. ಆಯ್ತಾ? ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಇದೆ, ಮಚ್ ಲೈಕ್ ಚಿಲ್ಡ್ರನ್ ಎಂಜಾಯ್ ದ ಎಂಜಾಯಿಂಗ್ ಮಚ್ ಲೈಕ್ ಚಿಲ್ಡ್ರನ್ ಎಂಜಾಯಿಂಗ್ ದ ರೇನ್, ಸೈನ್ಸ್ ಇಸ್ ಆಲ್ ಅಬೌಟ್ ಜಾಯ್ಫುಲ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಇಲ್ಲಿ ತುಂಬಾ ಮಕ್ಕಳು ಮಳೆನ ಎಂಜಾಯ್ ಮಾಡ್ತಾರೆ. ಸೈನ್ಸ್ ಇಸ್ ಆಲ್ ಅಬೌಟ್ ಜಾಯ್ಫುಲ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಸೈನ್ಸ್ ಯಾವತ್ತು ನಾವು ಖುಷಿಯಿಂದ ಹೊಸದನ್ನ ಕಂಡುಹಿಡಿಬೇಕು. ಎಂಜಾಯ್ ಯುವರ್ ಸೈಂಟಿಫಿಕ್ ಜರ್ನಿ, ನಿಮ್ಮ ಸೈಂಟಿಫಿಕ್ ಜರ್ನಿನ ಎಂಜಾಯ್ ಮಾಡಿ. ಕೀಪ್ ಎಕ್ಸ್ಪ್ಲೋರಿಂಗ್ ಅಂಡ್ ನೆವರ್ ಸ್ಟಾಪ್ ವಂಡರಿಂಗ್, ಅಂದ್ರೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಿ, ಹೊಸದನ್ನ ಕಂಡುಹಿಡ್ತಾ ಇರಿ, ಮತ್ತು ನೆವರ್ ಸ್ಟಾಪ್ ವಂಡರಿಂಗ್. ಸರ್ಪ್ರೈಸ್, ವಂಡರ್ ಅಂದ್ರೆ ಏನು, ಸರ್ಪ್ರೈಸ್ ಅಂತ ಕರಿತೀವಿ. ಸರ್ಪ್ರೈಸ್ ಆಗೋದನ್ನ ಯಾವತ್ತು ಸ್ಟಾಪ್ ಮಾಡಬೇಡಿ. ಅಬೌಟ್ ಅಮೇಜಿಂಗ್ ಮಿಸ್ಟ್ರೀಸ್, ಮಿಸ್ಟ್ರೀಸ್ ಅಂದ್ರೆ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಆಫ್ ದಿ ಯೂನಿವರ್ಸ್ ಅಂಡ್ ಆಸ್ಕಿಂಗ್ ಕ್ವಶನ್ಸ್. ಯೂನಿವರ್ಸ್ ಅಂದ್ರೆ ಏನು, ಇದು ಯಾವ ತರ ಇರುತ್ತೆ, ಎಲ್ಲಾನು ನೀವು ಮುಂದೆ ಕಲಿತೀರಾ. ಜಸ್ಟ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಆರ್ ಯು ರೆಡಿ ಟು ಎಂಬಾರ್ಕ್ ಅಪಾನ್ ದಿ ಎಕ್ಸೈಟಿಂಗ್ ಜರ್ನಿ ಆಫ್ ಸೈನ್ಸ್? ನೀವು ರೆಡಿ ಇದ್ದೀರಾ ಒಂದು ಎಕ್ಸೈಟಿಂಗ್ ಜರ್ನಿ ಸೈನ್ಸ್ ಬಗ್ಗೆ ಕಲಿಯೋಕೆ? ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿಗೆ ಈ ಮೊದಲ ಚಾಪ್ಟರ್, ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ ಮುಗಿಯಿತು. ಇದೇ ತರ ನಾವು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೂ ಸಹ ವಿಡಿಯೋ ಮಾಡ್ತೀವಿ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಎಲ್ಲರಿಗೂ ಕಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.